ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ನೇಪಾಳದಲ್ಲಿ ಭೀಕರ ಪ್ರವಾಹ, ಕನ್ನಡಿಗರಿಗೆ ಆತಂಕ ಶುರುವಾಗಿದೆ. ನೇಪಾಳದಲ್ಲಿ ಸಿಲುಕಿರುವ ಹಾವೇರಿ ಜಿಲ್ಲೆಯ 12 ಮಂದಿ ಪ್ರವಾಸಕ್ಕೆ ಹೋಗಿದ್ದಂತ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನವರು ಈಗ ಸೇಫ್ ಇದ್ದಾರಾ ಇಲ್ವಾ ಅನ್ನುವಂತ ಆತಂಕ ಶುರುವಾಗಿದೆ. ನೋಡಿ, ಪ್ರವಾಸಕ್ಕೆ ಹೋಗಿದ್ದಂತ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ 12 ಮಂದಿ ಕೂಡ ನಾವು ಸೇಫ್ ಇದ್ದೀವಿ ಅಂತ ವಿಡಿಯೋ ಮಾಡಿದ್ದಾರೆ ಪ್ರವಾಸಿಗರು. ಅಲ್ಲಿ ನಡೀತಾ ಇದ್ದಂತ ಈ ಮಾನಸ ಸರೋವರ ಯಾತ್ರೆಗೆ ಪ್ರತಿ ವರ್ಷನೂ ಕೂಡ ಅಲ್ಲಿ ಹೋಗ್ತಾರೆ ಜನ. ಈ ಸಂದರ್ಭದಲ್ಲಿ ಆಗಿರೋ ಪ್ರವಾಹದಲ್ಲಿ ಸಿಲುಕಿರುವಂತಹ ಜನರು ಬದುಕಿದಾರೋ ಸತ್ತಿದಾರೋ ಅನ್ನೋ ಆತಂಕ ಮನೆಯಲ್ಲಿರುತ್ತೆ. ಸದ್ಯಕ್ಕೆ ನೋಡಿ, ಇವರ ಪುಣ್ಯಕ್ಕೆ ಸೇಫ್ ಆಗಿದ್ದಾರಂತೆ. ವಿಡಿಯೋ ಮಾಡಿ ತಿಳಿಸಿದ್ದಾರೆ. ಪ್ರವಾಹ ಸಂಭವಿಸಿದಾಗ 20 ಕಿಲೋಮೀಟರ್ ದೂರದಲ್ಲಿದ್ರು ಕನ್ನಡಿಗರು. ಹೀಗಾಗಿ ವಿಷಯ ತಿಳಿತಾ ಇದ್ದಂತೆ ಆ ಪ್ರದೇಶದಿಂದ ವಾಪಸ್ ಬಂದಿದ್ದಾರೆ ಕನ್ನಡಿಗರು. ಸದ್ಯ ಸುರಕ್ಷಿತ ಸ್ಥಳದಲ್ಲಿರುವಂತ ರಟ್ಟಿಹಳ್ಳಿ ಮೂಲದ 12 ಮಂದಿ ಕುಟುಂಬಸ್ಥರಿಗೆ ಆತಂಕ ಬೇಡ, 3 ದಿನಗಳಲ್ಲಿ ವಾಪಸ್ ಬರ್ತೀವಿ ಅಂತ ಕನ್ನಡಿಗರು ಹೇಳಿದ್ದಾರೆ. ಅಲ್ಲಿಗೆ ಅವರ ಕುಟುಂಬಸ್ಥರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ವಾಪಸ್ ಸುರಕ್ಷಿತವಾಗಿ ಬಂದ್ರೆ ಸಾಕಪ್ಪ ಅಂತ. ಅಲ್ಲಿ ಇವರು ಬದುಕೊಂಡಿದ್ದಾರೆ, ಸುರಕ್ಷಿತವಾಗಿದ್ದಾರೆ ಅಂದ್ರೆ ಅದು ಗ್ರೇಟ್ ಎಸ್ಕೇಪ್. ಯಾಕೆಂದ್ರೆ ಅಲ್ಲಿ ಹೋದಂತವ್ರಿಗೆ ಯಾರಿಗೂ ಕೂಡ ಈ ಅವಕಾಶನೇ ಸಿಕ್ಕಿಲ್ಲ. ಕ್ಷಣಾರ್ಧದಲ್ಲಿ ಎಲ್ಲವೂ ಕೊಚ್ಚೋಗಿದೆ. ಈ 12 ಮಂದಿನೂ ಕೂಡ ನೇಪಾಳದಲ್ಲಿ ಇರುವವರು ಸದ್ಯಕ್ಕೆ ಸುರಕ್ಷಿತವಾಗಿದ್ದಾರಂತೆ. ಕೊಪ್ಪಳದಿಂದ ಎಷ್ಟು ಕಟ್ಕೊಂಡು ಹೋಗ್ತಾ ಇದ್ವಿ. ಕಟ್ಕೊಂಡು ಹೋಗೋಂಥ ಸ್ಥಳದಲ್ಲಿ ಬರೀ 50 ಕಿಲೋಮೀಟರ್ ದೂರದಲ್ಲಿ ಆ ಪ್ರವಾಹ ಆಗಿದ್ದು ನಮಗೆಲ್ಲ ವಿಷಯ ತಿಳಿಯಿತು. ಅಲ್ಲಿಂದ ನಾವು ವಾಪಸ್ ಮತ್ತೆ ಪೋಖ್ರಾ ಬಂದು ಹಾಲ್ಟ್ ಆಗಿ ನಾವೆಲ್ಲರೂ ಸೇಫ್ ಆಗಿದ್ದೇವೆ. ಕರ್ನಾಟಕದಲ್ಲಿ ನಾವು ಇನ್ನೂ 2 ದಿವಸ ಇಲ್ಲೇ ಇದ್ದು ಮತ್ತೆ 3ನೇ ದಿವಸ ನಾವೆಲ್ಲರೂ ಸೇಫಾಗಿ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಕರ್ನಾಟಕ ಜನತೆಗೆ ಹಾಗೂ ಹಾವೇರಿ ಜಿಲ್ಲೆಯ ರಟ್ಟಳ್ಳಿ ಜನತೆಗೆ ಎಲ್ಲರಿಗೂ ಹೇಳ್ತೇವೆ. ನಾವೆಲ್ಲ ಸೇಫ್ ಆಗಿದ್ದೀವಿ, ನಾವು ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನೀವೆಲ್ಲ ನೋಡಿರ್ಬೋದು, ಇವತ್ತು ಅಲ್ಲಿ ನೇಪಾಳದಲ್ಲಿ ನಡೆದಂಥ ದುರಂತದಕ್ಕಿಂತ ನಾವು ಅಲ್ಲಿ ಹೋದಾಗ ಒಂದು 20 ಕಿಲೋಮೀಟ್ರ್ ಅಂತರದಲ್ಲಿ ಮಾತ್ರ ಇನ್ಸಿಡೆಂಟು ನಡೆದಿದ್ದು. ನಾವು ಅಲ್ಲೇ ಇದ್ವಿ ಆ ಟೈಮ್ನಲ್ಲಿ. ಸೊ ನಾವೀಗ ಸೇಫಾಗಿ ನಮ್ಮ ಗಾಡಿನ ಟರ್ನ್ ಮಾಡಿಕೊಂಡು ವಾಪಸ್ ಬಂದಿದ್ದೀವಿ. ವಾಪಸ್ ಬಂದುಬಿಟ್ಟು ನಾವು ಒಂದು ಹಾಲ್ಟ್ ಹಾಕಿ ನೆಕ್ಸ್ಟ್ ನಮ್ಮ ಮುಂದಿನ ಪ್ರವಾಸ 7 ದಿನ ಪ್ರವಾಸನ ಕಂಪ್ಲೀಟ್ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಈಗ ಸದ್ಯ ನಾವು ಸೇಫ್ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಾವು ಹಿಂದಿನ ದಿವಸದಲ್ಲಿ ಆ ಜಾಗದಲ್ಲಿ ಬರೀ 20 ಕಿಲೋಮೀಟರ್ ಕಡೆ ದೂರದಲ್ಲಿ ನಾವಿದ್ವಿ. ಆ ಪ್ರವಾಹ ಆಗಿದ್ದ ನಮಗೆಲ್ಲ ಅಲ್ಲಿ ಇರ್ತಕ್ಕಂಥ ಜನಗಳು ಪ್ರವಾಸಿಗರು ತಿಳಿಸಿದ ತಕ್ಷಣ ನಾವು ವಾಪಸ್ ರಿಟರ್ನ್ ಆಗಿ ಇದಕ್ಕೆ ಬಂದ್ವಿ. ಇಲ್ಲಿಗೆ ಪೋಖ್ರಾಕ್ ಬಂದ್ವಿ. ಪೋಖ್ರಾಕ್ ಬಂದು ಇಲ್ಲೇ ಇನ್ನೂ 2 ದಿವಸ ಹಾಲ್ಟ್ ಆಗಬೇಕು ಪರಿಸ್ಥಿತಿ ಬಂದೈತಿ. ಒಂದು 50 ನ್ಯಾಷನಲ್ ಹೈವೇಗಳು ಎಲ್ಲವೂ ಸ್ಥಗಿತ ಆಗಿದ್ದವು, ಬಂದಾಗಿದ್ದವು. ಅದಕ್ಕೆ 2 ದಿವಸ ನಾವು ಇಲ್ಲೇ ಹಾಲ್ಟ್ ಆಗಿ ನಾವು ಮಾರನೇ ದಿವಸ ನಾವು ಸೇಫ್ ಆಗಿ ನಮ್ಮ ಹಾವೇರಿ ಜಿಲ್ಲಾ ರಟ್ಟಳ್ಳಿಗೆ ಬರ್ತೇವೆ ಅಂತಕ್ಕಂಥ ಮಾತನ್ನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ತೆ, ಜೈ ಹಿಂದ್. ಹಾವೇರಿ ಜಿಲ್ಲೆಯ ರಟ್ಟಳ್ಳಿ ತಾಲೂಕಿನ ನೇಪಾಳ ಪ್ರವಾಸದ ಪ್ರಯುಕ್ತ ನೋಡಿ, ನೇಪಾಳದಲ್ಲಿ ಇರುವಂತ ನಮ್ಮ ಕನ್ನಡಿಗರು ಸೇಫ್ ಆಗಿದ್ದಾರೆ ಅನ್ನುವಂಥ ವಿಡಿಯೋವನ್ನ ನಾವು ಗಮನಿಸ್ತಾ ಇದ್ವಿ. ಆ ವಿಡಿಯೋದಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಯಾವುದೋ ಒಂದು ಭಾರಿ ಎತ್ತರದ ಸ್ಥಳದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ದಾರೆ ಅವರು. ಅವರ ಆ ವೆಹಿಕಲ್ನ ಚಾಲಕನ ಸಮಯ ಪ್ರಜ್ಞೆಯಿಂದ ಇವರು ಬದುಕುಳಿದಿದ್ದಾರೆ. ಹೀಗೆ ಈಗ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಎತ್ತರದ ಪ್ರದೇಶಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಬಚಾವಾಗಿದ್ದಾರೆ. ವಿಡಿಯೋ ಮಾಡಿ ಅವರ ಮನೆಯವರಿಗೆ ತಿಳಿಸಿದ್ದಾರೆ, ನಾವು ಸೇಫ್ ಆಗಿದ್ದೀವಿ, ಡೋಂಟ್ ವರಿ, 3 ದಿನಗಳಲ್ಲಿ ವಾಪಸ್ ಆಗ್ತೀವಿ ಅನ್ನುವಂಥ ಒಂದು ಧೈರ್ಯವನ್ನು ತುಂಬೋ ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ನಮ್ಮ ಭಾರತದಿಂದ ಅನೇಕರು ಅಲ್ಲಿಗೆ ಹೋಗಿದ್ದಾರೆ. ಯಾರ್ಯಾರ ಪರಿಸ್ಥಿತಿ ಹೆಂಗೆಂಗಿದೆಯೋ ಗೊತ್ತಿಲ್ಲ, ಬಟ್ ಇವರು ಅದೃಷ್ಟವಶಾತ್ ಬಚಾವಾಗಿದ್ದು ಸೇಫ್ ಆಗಿದ್ದೀವಿ ಅಂತ ತಿಳಿಸೋ ಮಟ್ಟಕ್ಕೆ ಅಂಥ ಒಂದು ಒಳ್ಳೆ ಸಿಚುವೇಶನ್ನಲ್ಲಿ ಇದ್ದಾರಲ್ಲ, ಅದು ಗ್ರೇಟ್ ಅಂತ ಅನ್ನಿಸ್ತಾ ಇದೆ. ನೇಪಾಳದ ಆ ಒಂದೊಂದು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಮೇಘ ಸ್ಫೋಟ, ಹಿಮ ಸ್ಫೋಟ ಆಗ್ತಾ ಇದೆ ಅಂದರೆ ಕ್ಷಣಾರ್ಧದಲ್ಲಿ ಎಲ್ಲವೂ ಕೊಚ್ಚಿ ಹೋಗ್ತಾ ಇದೆ. ಹಾಗಾಗಿ ಯಾರು ಎಲ್ಲಿ ಸೇಫ್ ಆಗಬೇಕು, ಎಲ್ಲಿಗೆ ಓಡ್ ಹೋಗಬೇಕು ಅಂತ ಯೋಚನೆ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಂಥ ಪರಿಸ್ಥಿತಿ.
ನೇಪಾಳದಲ್ಲಿ ಭೀಕರ ಪ್ರವಾಹಕ್ಕೆ ಈಗಾಗಲೇ ನೇಪಾಳ ತತ್ತರಿಸಿರುವಂತದ್ದು ಏನು ಅಲ್ಲಿ ಹೋಗಿರುವಂತಹ ಪ್ರವಾಸಿಗರು ಏನಂತಂದ್ರೆ ಸದ್ಯ ಸೇಫ್ ಇದಾರಾ ಇಲ್ವಾ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಈಗಾಗಿ ಆತಂಕ ಮನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದ ಸುಮಾರು 12 ಜನ ಈಗಾಗಲೇ ಅಲ್ಲಿ ಪ್ರವಾಸಕ್ಕೆ ಹೋಗಿರುವಂಥದ್ದು. ಆ ಪೈಕಿ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಶಂಬಣ್ಣ ಗುಳಪ್ನವರ ಒಂದು ನಿವಾಸದಲ್ಲಿ ನಾವಿರುವಂಥದ್ದು. ಅವರ ಒಂದು ಏನು ಮನೆಗೆ ಫೋನ್ ಮಾಡಿ ಸಂಪರ್ಕ ಮಾಡಿದ್ರಾ ಇಲ್ವಾ ಅನ್ನೋದನ್ನ ನಾನು ಕೇಳ್ತಾ ಹೋಗ್ತೀನಿ. ನನ್ನ ಒಂದು ಈಗ ಅಂದರೆ ಎಡಭಾಗದಲ್ಲಿ ಅವರ ಒಂದು ಮಗ ಇರುವಂಥದ್ದು. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಎಷ್ಟು ಜನ ಹೋಗಿದ್ರು, ಏನು ಹೇಳಿದ್ರು ಅನ್ನೋದನ್ನ ನಾನು ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ಎಷ್ಟು ಜನ ಹೋಗಿದ್ದಾರೆ? ನಿಮ್ಮ ತಂದೆಯವರು ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ, ಏನು ಹೇಳಿದ್ರು? 12 ಮಂದಿ ಹೋಗಿದ್ದಾರೆ, 6 ಫ್ಯಾಮಿಲಿ ಹೋಗಿದ್ದಾರೆ. ನಿನ್ನೆ ನಾವು ಫೋನ್ ಮಾಡಿ ಮಾತಾಡಿದ್ವಿ. ನಾವು ಎಲ್ಲ ಸೇಫ್ ಆಗಿದ್ದೀವಿ, ನಾವು ಸೇಫಾಗಿ ರೀಚ್ ಆಗಿದ್ದೀವಿ. ನಾವು ಪ್ರವಾಸ 4-5 ದಿವಸ ಆಗಿತ್ತು. ಸದ್ಯ ಇಲ್ಲಿ ಪರಿಸ್ಥಿತಿ ಭಾಳ ವಿಕೋಪ ಇರೋದ್ರಿಂದ ನಾವು ಇದನ್ನು ಮೊಟಕುಗೊಳಿಸಿ ಪ್ರವಾಸವನ್ನು ಬಂದ್ ಮಾಡಿ ವಾಪಸ್ ರಿಟರ್ನ್ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಸೇಫಾಗಿ ಫೋನ್ ಮಾಡಿ ಮಾತಾಡಿದ್ವಿ. ಎಲ್ಲರೂ ಅದ್ರ ಪ್ರಕಾರ ಎಲ್ಲರೂ ಆರಾಮಾಗಿದ್ದೀವಿ, ಸೇಫ್ ಆಗಿದ್ದೀವಿ, ಒಳ್ಳೆ ಸ್ಥಳದಲ್ಲಿ ಇದ್ದೀವಿ ಅಂತ ಹೇಳಿದ್ವಿ ಸರ್. ಓಕೆ ಸರ್, ಇವಾಗ ಯಾವ ಪ್ಲೇಸ್ಗಳಿಗೆ ಹೋಗ್ತೀನಿ ಅಂತ ಹೇಳಿದ್ರು? ಎಷ್ಟು ದಿನದ ಪ್ರವಾಸವನ್ನ ಮಾಡಿದ್ರು? ಯಾರೆಲ್ಲ ಸಂಬಂಧಿಕರು ಹೋಗಿದ್ರು? ಯಾವ ರೀತಿ ಹೋಗಿದ್ರು? ಏನೋ ಬೆಂಗಳೂರಿಂದ ಹೋಗಿದ್ರು ಅಥವಾ ಹುಬ್ಬಳ್ಳಿಯಿಂದ ಏನಾದರೂ ಫ್ಲೈಟ್ ಮುಖಾಂತರ ಹೋಗಿದ್ರು? ಹೆಂಗೆ ಹೋಗಿದ್ರು ಸರ್? ಅಲ್ಲಿಂದ ಪೋಖ್ರಾ ಅಂತ ಹೇಳಿ ಪೋಖ್ರಾಕ್ಕೆ ಹೋಗಿ ಅಲ್ಲಿಂದ ಲಂಬಿನಿ ಹೋಗಿ ಕಾಠ್ಮಂಡು ಇಂಥವೆಲ್ಲ ಪ್ರವಾಸ ಕೈಗೊಂಡಿದ್ದು ನೇಪಾಳದಲ್ಲಿ ಅವರು. ಈಗ ಪ್ರೆಸೆಂಟ್ ಅವರು ಪೋಖ್ರಾದಲ್ಲಿ ರಿಟರ್ನ್ ಬಂದಿದ್ದಾರೆ. ಅಂದ್ರೆ ದೇವಾಲಯಗಳಿಗ ಅಥವಾ ಏನೋ ದೇವಾಲಯಗಳಿಗೆ ಹೋಗಿದ್ರು. ಈಗ ರಿಟರ್ನ್ ಅವರು ಪೋಖ್ರಾದಿಂದ ರಿಟರ್ನ್ ನಮ್ಮ ಇಂಡಿಯಾ ಬಾರ್ಡರ್ ಆಗಿರ್ತಂತ ಗೋರಖ್ಪುರಕ್ಕೆ ವಾಪಸ್ ರಿಟರ್ನ್ ಬರ್ತಾ ಇದ್ದಾರೆ. ಹೆಂಗಿದೆ ಅಂತ ಪರಿಸ್ಥಿತಿ ಅಲ್ಲಿ ಏನು ಹೇಳಿದ್ರ? ಅಲ್ಲಿ ಪರಿಸ್ಥಿತಿ ಬಹಳ ವಿಕೋಪ ಇದೆ. ಆಮೇಲೆ ಎಲ್ಲ ಸ್ವಲ್ಪ ಸಿಚುವೇಶನ್ ಕಷ್ಟ ಇದೆ ಅಲ್ಲಿ ಟೋಟಲ್ ಆಗಿ ಎಲ್ಲ ಹೇಳ್ಬೇಕಂದ್ರೆ. ಸೊ ಪರಿಸ್ಥಿತಿ ಬಹಳ ವಿಕೋಪ ಇರೋದ್ರಿಂದ ಅಲ್ಲಿ ಯಾರಿಗೂ ಪ್ರವಾಸಿಗರಿಗೂ ಜಾಸ್ತಿ ಅಲೌ ಮಾಡ್ತಾನೂ ಇಲ್ಲ. ಈಗ ಪ್ರೆಸೆಂಟ್ ಎಲ್ಲ ರಿಟರ್ನ್ ಪ್ರವಾಸ ಮುಗಿಸಿ ಬರ್ತಾ ಇದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವರಾಜ್ ಅಂತ. ಶಂಬಣ್ಣ ಅವರು. ಓಕೆ, ಸೊ ಇದಿಷ್ಟು ವೀಕ್ಷಕರು ಏನಂತಂದ್ರೆ ಶಂಬಣ್ಣ ಗುಳಪ್ನವರು ಏನಂದ್ರೆ ಅವರ ಮಗ ಏನು ಈಗ ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು. ಅಲ್ಲಿರುವಂತಹ ಭೀಕರ ಪರಿಸ್ಥಿತಿಯನ್ನ ಈಗಾಗಲೇ ಅವ್ರಿಗೂ ಕೂಡ ಫೋನ್ ಮಾಡಿ ಜೊತೆಗೆ ಮೊಬೈಲಲ್ಲಿ ವಿಡಿಯೋ ಕೂಡ ಮಾಡಿ ಹಾಕಿದರೆ ಪರಿಸ್ಥಿತಿ ತುಂಬ ಕಷ್ಟ ಇದೆ. ಆದರೆ ನಮಗೆ ಕರ್ನಾಟಕ ಸರ್ಕಾರ ಮತ್ತು ಹಾವೇರಿ ಜಿಲ್ಲಾಡಳಿತ ಸದ್ಯ ಏನು ಅಂತಂದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗದಂತೆ ನೋಡಿಕೊಂಡಿದೆ ಅನ್ನುವಂಥದ್ದನ್ನು ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ ಹುಣಸಿಮರ, ಗ್ಯಾರಂಟಿ ನ್ಯೂಸ್.